ಎಲ್ಲರಿಗೂ ನಮಸ್ತೆ. ನಿಮಗೆ ಇನ್ಸ್ಟಂಟಾಗಿ ಲೋನ್ ಅವಶ್ಯಕತೆ ಇದ್ದರೆ, ನಿಮ್ಗೆ ಯಾವುದೇ ರೀತಿಯ ಮನಿ ವ್ಯೂ ಆಗಿರ್ಬೋದು, ಕ್ರೆಡಿಟ್ ಬಿ, ಆ ಥರ ಫೇಕ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಹಾಗೆ ನಿಮ್ಮ ಮೊಬೈಲನ್ನು ಆ್ಯಕ್ಸೆಸ್ ಮಾಡ್ತಾರೆ. ಅಂಥ ಅಪ್ಲಿಕೇಶನನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ನಿಮಗೆ ಒಂದು ಅಪ್ಲಿಕೇಶನ್ ತಂದಿದ್ದೀನಿ, ಕ್ರೆಡ್ ಅಂತ. ನೀವು ಬೇಕಾದ್ರೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ. ಇಂಡಿಯಾದ ನಂಬರ್ 1 ಟ್ರಾನ್ಸಾಕ್ಷನ್ ಅಪ್ಲಿಕೇಶನ್ ಇದು. ಇದ್ರ ಥ್ರೂ ನಾವು ಹೇಗೆ ಲೋನಿಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಾಗಿ ನಾನು ಕ್ರೆಡ್ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗೆ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಮಾಡಬೇಕಾಗಿರೋದಷ್ಟೇ ಕ್ರೆಡ್ ಕ್ಯಾಶ್ ಅಂತ ಬರುತ್ತೆ ಅಲ್ಲಿ ಆಪ್ಷನ್. ನಿಮಗೆ ಕ್ರೆಡ್ ಅಪ್ಲಿಕೇಶನ್ ಓಪನ್ ಮಾಡಿದ ಕೂಡಲೇ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ಕೂಡಲೇ ನಿಮಗೆ ರೀತಿಯಾದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಎಷ್ಟು ಲೋನ್ ಅಪ್ರೂವಲ್ ಇದೆ ನಿಮಗೆ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ನಂಬರ್ಗೆ ಎಷ್ಟು ಲೋನ್ ಅಪ್ರೂವಲ್ ಇದೆ ಅಂತ ಇಲ್ಲಿ ಡೈರೆಕ್ಟಾಗಿ ಶೋ ಆಗುತ್ತೆ. ಅದ್ರ ಮೇಲೆ ನಂತರ ನಿಮಗೆ ಟೇಕ್ ಎ ಲುಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ಕೂಡಲೇ ನಿಮಗೆ 10 ಲಕ್ಷದಲ್ಲಿ ನಿಮಗೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ನೀಡ್ಸ್ ಇದೆ ಅದಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ ಒಂದು 5 ಲಕ್ಷ ಬೇಕಿದೆ. ಆ ರೀಸನ್ ನಾನು 5 ಲಕ್ಷ ಸೆಲೆಕ್ಟ್ ಮಾಡ್ಕೊಳ್ತೀನಿ. 5 ಲಕ್ಷ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಿದೆ ಚೂಸ್ ಯುವರ್ EMI ಪ್ಲ್ಯಾನ್ ಅಂತ ಇದೆ. ಸೊ ಚೂಸ್ ಮಾಡ್ತೀನಿ. ಸೊ EMI ಪ್ಲ್ಯಾನ್ ಏನಂತ ಹೇಳಿದರೆ, ನೀವು EMI ಪ್ಲ್ಯಾನನ್ನು ಚೂಸ್ ಮಾಡ್ಕೊಳ್ಬೋದು. ನಿಮ್ಗೆ ಟೆನ್ಯೂರನ್ನು ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ 60 ಮಂತ್ ಟೆನ್ಯೂರ್ ಮಾಡಿದರೆ ನಿಮಗೆ ಮಂತ್ಲಿ 11,203 ಬರುತ್ತೆ. ಸೊ 60 ಮಂತ್ ಅಂತ ಹೇಳಿದರೆ ಆಲ್ಮೋಸ್ಟ್ 6 ಮಂತ್ ಇದಿದೆ, 24 ಮಂತ್, 2 ಇಯರ್ಸ್ ಇದಿದೆ, ನಂತರ 4 ಇಯರ್ಸ್ ಇದಿದೆ, ನಂತರ 4 ಇಯರ್ಸ್ ತೊಗೊಳ್ತಾ ಇದ್ದೀನಿ ನಾನು. 13,263 ಇಲ್ಲೇ ನಿಮಗೆ ವಿಸಿಬಲ್ ಇದೆ. 5,03,000 ನಿಮಗೆ ಲೋನ್ ಅಮೌಂಟ್ ಆದರೆ ಟೋಟಲ್ ಇಂಟ್ರೆಸ್ಟ್ 5 ವರ್ಷಕ್ಕೆ ಏನಾಗುತ್ತೆ 1,35,000 ಬರುತ್ತೆ. ಟೋಟಲ್ ಆಫ್ ದಿ EMI ಎಲ್ಲ ಕಟ್ಟಿದ ಮೇಲೆ ನಿಮಗೆ ನಿಮ್ಮ ಕೈಯಿಂದ ಎಷ್ಟು ಹೋದಾಗುತ್ತೆ 6,39,314 ರೂಪಾಯಿ ನೀವು ಕಟ್ಟಿದಾಗುತ್ತೆ 4 ವರ್ಷಕ್ಕೆ. ಸೊ ಒನ್ ಆಫ್ ದ ಗ್ರೇಟ್ ಹೇಳ್ಬೋದು. ನೀವು ಬಜಾಜ್ ಫಿನಾನ್ಸ್ ಅಥವಾ ಬೇರೆ ಯಾವುದಾದ್ರೂ ಫಿನಾನ್ಸ್ ತೊಗೊಂಡ್ರೆ ಮಿನಿಮಮ್ 30% ಇಂಟ್ರೆಸ್ಟ್ ಹಾಕ್ತಾರೆ, ಹಾಗೆ ಪ್ರೊಸೆಸಿಂಗ್ ಫೀಸ್ ಹಾಕ್ತಾರೆ, ಅಡಿಷ್ನಲ್ ಫೀಸ್ ಎಲ್ಲ, ಇನ್ಸೂರೆನ್ಸ್ ಫೀಸ್ ಆ ಥರದ್ದೆಲ್ಲ ಅಡಿಷ್ನಲ್ ಹಾಕ್ತಾರೆ. ಬಟ್ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಆಗಿರ್ಬೋದು ಅಡಿಷ್ನಲ್ ಫೀಸ್ ಹಾಕಲ್ಲ. 11.99% ಪರ್ ಆ್ಯನಮ್ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಮಾತ್ರ ನೀವು ಪೇ ಮಾಡಿದರೆ ಆಯಿತು. ನಂತರ ಏನು ಮಾಡಬೇಕು, ನೀವು ಟೆನ್ಯೂರನ್ನು ಸೆಲೆಕ್ಟ್ ಮಾಡಿ. ಸೊ 48 ಮಂತ್ ಸೆಲೆಕ್ಟ್ ಮಾಡಿದ್ದೀನಿ. ಪ್ರೊಸೀಡ್ ಕೊಟ್ಟರೆ ನಿಮ್ಮ ಲೋನ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸ್ ಹೆಚ್ಚಿನ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.